ಹಳ್ಳಿಯಲ್ಲಿರುವಂತಹ ಒಬ್ಬ ಯುವಕನಿಗೆ ತನ್ನ ವಿದ್ಯಾಭ್ಯಾಸ ಮುಗಿದ ನಂತರ ಸರ್ಕಾರಿ ಹುದ್ದೆ ಸಿಗಬೇಕು ಅನ್ನುವಂಥದ್ದು ಸಹಜವಾಗಿ ಎಲ್ಲರ ಮನೆಗಳಲ್ಲಿ, ಪೋಷಕರಲ್ಲಿ ಮತ್ತು ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಸಹಜವಾಗಿರುವಂತಹ ಒಂದು ಆಸೆ ಅದು. ನಾನೊಂದು ಸರ್ಕಾರಿ ಉದ್ಯೋಗಕ್ಕೆ ಹೋಗ್ಬೇಕು, ಆ ಹುದ್ದೆನಲ್ಲಿ ಚೆನ್ನಾಗಿ ಕೆಲಸ ನಿರ್ವಹಣೆ ಮಾಡಬೇಕು ಅಂತೇಳಿ ಎಲ್ಲರ ಹತ್ರನೂ ಕೂಡ ಆಸಕ್ತಿ ಇರುತ್ತೆ. ಜೀವನದ ಗುರಿನೂ ಕೂಡ ಹೌದು. ಅದಕ್ಕೋಸ್ಕರ ಸಾಕಷ್ಟು ಜನ ವಿದ್ಯಾರ್ಥಿಗಳು ರಾತ್ರಿ ಹಗಲು ಕಷ್ಟಪಡ್ತಾರೆ, ಓದ್ತಾರೆ, ಪ್ರಾಮಾಣಿಕವಾಗಿ ಪರೀಕ್ಷೆಯನ್ನು ಬರೀತಾರೆ. ಇದೇ ರೀತಿ ಕಷ್ಟಪಟ್ಟಂತ ಸಾವಿರಾರು ಉದಾಹರಣೆಗಳು ನಮ್ಮ ಕರ್ನಾಟಕದಲ್ಲಿ ಇವತ್ತಿಗೂ ಕೂಡ ಸಿಗುತ್ತೆ. ಒಂದು ಬದುಕನ್ನ ಕಟ್ಟಿಕೊಳ್ಳೋದು ಅದೇನೋ ರಾತ್ರೋರಾತ್ರಿ ನಡೆದು ಬಿಡುವಂತ ಒಂದು ಪವಾಡ ಅಲ್ಲ. ಅದಕ್ಕೊಂದು ವಿಶೇಷವಾದಂತಹ ಪರಿಶ್ರಮ ಬೇಕು, ಎಷ್ಟೋ ವರ್ಷಗಳ ತಪಸ್ಸು ಬೇಕು, ಅದಕ್ಕೊಂದು ಶ್ರದ್ಧೆ ಬೇಕು. ಇವೆಲ್ಲದರ ಕಾರಣಕ್ಕೆ ಒಬ್ಬ ಯುವಕ ತನ್ನ ಬದುಕನ್ನ ಕಟ್ಕೊಳ್ತಾನೆ. ಆದ್ರೆ ಇವತ್ತು ಕೆಪಿಎಸ್ಸಿನ ವ್ಯವಸ್ಥೆ ಏನಾಗಿದೆ ಅಂತ ಕೇಳಿದ್ರೆ, ಯಾವ ಬದುಕನ್ನ ಕಟ್ಕೊಳ್ಳಿಕ್ಕೋಸ್ಕರ ಕನಸುಗಳನ್ನ ಇಟ್ಟುಕೊಂಡು ಪರೀಕ್ಷೆಯನ್ನ ಬರೆಯುವಂತ ವಿದ್ಯಾರ್ಥಿಗಳಿಗೆ ಸರ್ಕಾರಿ ನಿಯಂತ್ರಣದಲ್ಲಿ ವಿದ್ಯಾರ್ಥಿಗಳ ಕನಸನ್ನ ಹತ್ಯೆ ಮಾಡುವಂತ ಒಂದು ಕೇಂದ್ರ ಆಗಿಬಿಟ್ಟಿದೆ ಅನ್ನುವಷ್ಟರ ಮಟ್ಟಿಗೆ ಆಕ್ರೋಶ ಇವತ್ತು ಯುವ ಸಮುದಾಯದ ನಡುವೆ ಬರ್ತಾ ಇದೆ. ಎಷ್ಟೋ ಕನಸುಗಳು, ನಾನು PDO ಆಗಬೇಕು ಅನ್ನುವಂತ ಕನಸು ಎಲ್ಲೋ ಇದೆ, VA ಆಗಬೇಕು ಅಂತ ಕನಸಿದೆ, AEE ಆಗಬೇಕು ಅಂತ ಕನಸಿದೆ. ಮೊನ್ನೆ ನಾನು DYSP ಆಗಬೇಕು, ತಹಸೀಲ್ದಾರ್ ಆಗಬೇಕು, AC ಆಗಬೇಕು ಅನ್ನುವಂತ ಪ್ರೊಫೆಷನಲ್ ಎಕ್ಸಾಮ್ಗಳು ನಡೆದಂತ ಘಟನೆಗಳಿದೆ. ನಾನು ಆಗ್ಬಿಡ್ತೀನಿ ಅನ್ನುವಂತ ಕನಸುಗಳನ್ನ ಇಟ್ಕೊಂಡು ಬಂದಂತ ವಿದ್ಯಾರ್ಥಿಗೆ, ಯುವಕನಿಗೆ ಒಂದು ಸರ್ಕಾರಿ ನಿಯಂತ್ರಣದಲ್ಲಿ ಭ್ರಷ್ಟಾಚಾರದ ಜಂಜಾಟದಲ್ಲಿ, ನಿಯಮಾವಳಿಗಳ ಜಂಜಾಟವನ್ನು ಇಟ್ಟುಕೊಂಡು ಆ ವಿದ್ಯಾರ್ಥಿಗಳ ಕನಸನ್ನು ಹತ್ಯೆ ಮಾಡುವಂತ ಕೇಂದ್ರ ಇದಾಗ್ಬಿಟ್ಟಿದೆಯೇನೋ. ಇದನ್ನ ಎಲ್ಲ ಪಕ್ಷಗಳು ಕೂಡ ಆಲೋಚನೆಯನ್ನು ಮಾಡಬೇಕಾದಂತ ಅನಿವಾರ್ಯತೆ ಇವತ್ತಿನ ಪರಿಸ್ಥಿತಿ. ಮಾನ್ಯ ಅಧ್ಯಕ್ಷರೇ, ಈ ಹಿನ್ನೆಲೆಯಲ್ಲಿ ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳು, ಆ ಫಲಿತಾಂಶ ಇವೆಲ್ಲವೂ ಕೂಡ ಅರ್ಹತೆ ಇರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಅವಕಾಶವನ್ನ ಸಿಗಬೇಕು. ನಿಜವಾದಂತ ಅರ್ಹತೆ ಇರುವಂತಹ ವಿದ್ಯಾರ್ಥಿಗಳು ಅಲ್ಲಿ ಪ್ರವೇಶವನ್ನ ಪಡ್ಕೊಂಡು ಸರ್ಕಾರಿ ಹುದ್ದೆಗಳಿಗೆ ಬರಬೇಕು ಅನ್ನುವಂಥದ್ದು ನಮ್ಮೆಲ್ಲರದು ಕೂಡ ಆಶಯ. ಇಲ್ಲಿ ಯಾರಿಗೋ ಒಬ್ಬನಿಗೆ ಕೆಪಿಎಸ್ಸಿನ ಮುಖಾಂತರ ಸರ್ಕಾರಿ ಹುದ್ದೆ ಸಿಕ್ತು ಅನ್ನೋದು ಅಷ್ಟೇ ಅಲ್ಲ, ಆತನ ಕೈಗೆ ಮುಂದಿನ 20-30 ವರ್ಷಗಳ ಕಾಲ ಕಾರ್ಯಾಂಗಕ್ಕೆ ಒಂದು ಭವಿಷ್ಯವನ್ನ ಕೊಡುವಂತ ಕೇಂದ್ರ ಅದು. ನಾವು ಮುಂದಿನ ವ್ಯವಸ್ಥೆಯನ್ನ ಯಾರ ಕೈ ಕೊಡ್ತಾ ಇದೀವಿ ಅಂತಂದ್ರೆ, ಆ ಕೆಪಿಎಸ್ಸಿ ಮುಖಾಂತರ ಸೆಲೆಕ್ಷನ್ ಮಾಡಿ ಬರುವಂತ ವಿದ್ಯಾರ್ಥಿಗಳ ಕೈಗೆ ರಾಜ್ಯದ ಭವಿಷ್ಯವನ್ನ ಕೊಡ್ತಾ ಇದೀವಿ. ಅಂತ ಒಂದು ಭವಿಷ್ಯದ ಕೇಂದ್ರಲ್ಲೇ ನೀವೆಲ್ಲ ಒಂದ್ ಕಡೆ ಭ್ರಷ್ಟಾಚಾರ, ಅವ್ಯವಹಾರಗಳು ನಡೆದು ಬಿಟ್ರೆ, ಅಲ್ಲಿ ಭ್ರಷ್ಟಾಚಾರಕ್ಕೆ ತುತ್ತಾಗಿ ಕೆಲಸವನ್ನ ಪಡ್ಕೊಂಡಂತ ಒಬ್ಬ ಯುವಕ ಇಲ್ಲಿ ತಹಸೀಲ್ದಾರ ಏನ್ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ?